ಈ ವೃತ್ತಹೀನರ ಸಂಘವನ್ನು ಕೂಡ ನಾವು ಮಾಡಬಾರ್ದು ಅಂತ ನಮ್ಮ ಅನೇಕ ಶರಣೆಯರು ಹೇಳ್ತಾರೆ. ಅದರಲ್ಲಿ ಒಂದು ವಚನ ನೋಡಿ, ಕಾಳವೆ ಅನ್ನುವಂಥ ಕಾಳವೆ ವಚನ ಬಾಚಿಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವೆ. ಕೈತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತ ತಪ್ಪಿ ನುಡಿಯಲು ಬಾಯಿಗೆ ಮೂಲ, ವೃತ್ತಹೀನರ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ. ಅವರು ತಮ್ಮ ಕಾಯಕದ ಪರಿಭಾಷೆಯಲ್ಲಿ ವಚನ ಬರೀತಾರೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಬಾಚಿ ಹರಿತವಾದ ಸಾಧನ, ಅದು ಕಟ್ಟಿಗೆ ಕೆತ್ತಲಿಕ್ಕೆ ಅದನ್ನು ಉಪಯೋಗ ಮಾಡ್ತಿದ್ರು. ಅಕಸ್ಮಾತ್ ಕೆತ್ತುವಾಗ ಕೈ ತಪ್ಪಿದ್ರೆ ಅದು ಕಾಲಿಗೆ ಬಡಿದು ಅನಾಹುತ ಆಗ್ತಿತ್ತು. ಅದಕ್ಕೆ ಒಂದು ಲೈನ್ ಬರೆದ್ರು, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ನಾವು ಯಾರಿಗಾದರೂ ಸರಿಯಾಗಿ ಮಾತನಾಡಲಿಲ್ಲ ಅಂದ್ರೆ ಅಥವಾ ತಪ್ಪು ಮಾತಾಡಿದ್ರೆ ವಿರೋಧವಾಗಿ ಮಾತನಾಡಿದ್ರೆ ಬಾಯಿಗೆ ಮೂಲ ಅಂದರೆ ಜಗಳಕ್ಕೆ ಮೂಲ ಆಗ್ತೈತಿ. ಈ ಉದಾಹರಣೆ ಕೊಡ್ತಾ ಮುಂದೆ ಹೇಳ್ತಾರೆ, ವೃತ್ತಹೀನರ ನೆರೆಯಲು ನರಕಕ್ಕೆ ಮೂಲ. ವೃತ್ತಹೀನರ ನೆರೆಯಲು ನರಕಕ್ಕೆ ಮೂಲ, ಕರ್ಮಹರ ಕಾಳೇಶ್ವರ. ವೃತ್ತಹೀನರಂದರೆ ಯಾರು? ಆಗ ಹೇಳಿದ್ದೇವೆ, ಸದಾಚಾರ, ಸತ್ಯ, ಪ್ರಾಮಾಣಿಕತೆ ಇಲ್ಲದವರು ವೃತ್ತಹೀನರು. ಇವರ ನೆರೆಯಲು ನರಕಕ್ಕೆ ಮೂಲ ಅಂತ. ಅವ್ರ ಜೊತೆನೂ ನಾವು ಇರಬಾರ್ದು ಅನ್ನೋದು ಹೇಳ್ತಾರೆ. ಇನ್ನು ನಮ್ಮ ಗುಡ್ಡವೇ ಅನ್ನುವಂಥ ವಚನಕಾರ್ತಿ ಶರಣ ಹೇಳ್ತಾರೆ, ತನು ಬತ್ತಲೆಯಾದಡೇನೋ ಮನ ಬತ್ತಲೆಯಾಗದ ನಕ್ಕ, ವೃತವಿದ್ದಡೇನೋ ವೃತಹೀನನಾದ ಬಳಿಕ, ನೆರೆದಡೆ ನರಕ ನೋಡ ನಿಂಬೇಶ್ವರ. ಇದು ಎಂಥ ಅದ್ಭುತ ವಚನ ಐತೆ ನೋಡಿ. ತನು ಬತ್ತಲೆಯಾದಡೇನೋ ಮನ ಬತ್ತಲೆಯಾಗದ ನಕ್ಕ ಅಂದ್ರೆ ಮನಸ್ಸು ನಮ್ಮದು ಬತ್ತಲೆ ಆಗಬೇಕು, ಅಂದ್ರೆ ಮನಸ್ಸಿನಲ್ಲಿ ವಿಕಾರಗಳು ಯಾವುವು ಇರಬಾರ್ದು. ಎರಡನೇ ಲೈನು, ವೃತವಿದ್ದಡೇನೋ ವೃತಹೀನನಾದ ಬಳಿಕ. ಇಲ್ಲಿ ನೋಡ್ರಿ ಎಷ್ಟು ಚಂದ ಐತಿ ನೋಡ್ರಿ. ವೃತ ಐತಿ, ಯಾವ ವೃತ ಐತಿ? ಆ ಶರಣರು ಏನು ಹೇಳಿದ್ರಲ್ಲ ಆ ವೃತ ಇಲ್ಲ. ವೃತವಿದ್ದಡೇನೋ ವೃತಹೀನನಾದ ಬಳಿಕ. ಉದಾಹರಣೆಗೆ ಕೆಲವೊಂದು ಉದಾಹರಣೆಗೆ ಸತ್ಯನಾರಾಯಣ ವೃತ ಐತಿ, ಆದರೆ ಸತ್ಯದ ಆಚರಣೆ ಇಲ್ಲ, ವೃತಹೀನದಾನ. ಯಾಕಂದ್ರೆ ಸತ್ಯದ ಆಚರಣೆ ನಮ್ಮ ಶರಣರ ಪ್ರಕಾರ ಅದು ವೃತ. ಈ ಸತ್ಯನಾರಾಯಣ ವೃತ ಐತಿ, ಆದರೆ ಸತ್ಯದ ಆಚರಣೆಯೇ ಇಲ್ಲ. ಇದು ವೃತವಿದ್ದಡೇನೋ ವೃತಹೀನನಾದ ಬಳಿಕ ಅಂದಂಗೆ. ಅದಕ್ಕೆ ಇನ್ನಷ್ಟು ಉದಾಹರಣೆ ಕೊಡೋದಾದ್ರೆ, ಪೂಜೆಯ ವೃತ ಐತಿ, ಭಕ್ತಿ ಇಲ್ಲ. ದೀಪದ ವೃತ ಐತಿ, ಅರಿವು ನೆಲೆಗೊಳ್ಳಲಿಲ್ಲ. ಮಜ್ಜನದ ವೃತ ಐತಿ, ಸಜ್ಜನತ್ವ ಒಳಪಡಲಿಲ್ಲ. ಭಸ್ಮದ ವೃತ ಐತಿ, ದಿನಾಲು ವಿಭೂತಿ ಹಚ್ಕೋತಾನೆ, ಬಟ್ ತ್ರಿಕರಣ ಶುದ್ಧವಾಗಲಿಲ್ಲ, ಅಥವಾ ಅರಿವು, ಆಚಾರ, ಅನುಭವ ಬರಲಿಲ್ಲ, ಅಥವಾ ಸುವಿಚಾರ, ಸದಾಚಾರ, ಸದ್ಭಾವವೆಂಬ 3 ಬಟ್ಟಿನ ವಿಭೂತಿ ಬೇಕಾಗ್ತದೆ ನಮಗೆ. ಬರೀ ವಿಭೂತಿ ಹಚ್ಕೊಂಡ, ಆದ್ರೆ ತ್ರಿಕರಣ ಶುದ್ಧ ಆಗಲಿಲ್ಲ, ಕಾಯ ವಾಚ ಮನಸ್ಸ ಶುದ್ಧ ಆಗಲಿಲ್ಲ. ಮಂತ್ರದ ವೃತ ಹಿಡ್ದಾನ, ಮನ ನಿರ್ಮಲ ಆಗಲಿಲ್ಲ. ಧೂಪದ ವೃತ ಹಿಡ್ದಾನ, ಆದರೆ ಅಹಂಕಾರ ಸುಡಲಿಲ್ಲ. ಧೂಪ ಸುಟ್ಟು ಸಾಕಷ್ಟು, ಆದರೆ ಅಹಂಕಾರ ಸುಡಲಿಲ್ಲ. ಪಾದೋದಕದ ವೃತ ಐತಿ, ಅಂತರಂಗ ಶುಚಿ ಆಗಲಿಲ್ಲ. ಪ್ರಸಾದದ ವೃತ ಐತಿ, ಕರಡೇಂದ್ರಿಯಗಳು ಪ್ರಸಾದ ಆಗಲಿಲ್ಲ. ಪ್ರದಕ್ಷಿಣೆಯ ವೃತ ಐತಿ, ಗುಡಿ ಸುತ್ತಾಕ್ತಾನೆ, ಆದರೆ ಅವಗುಣಗಳು ಸೊನ್ನೆ ಆಗಲಿಲ್ಲ. ಯಾಕಂದ್ರೆ ಗುಡಿ ಯೂಶ್ವಲಿ ಸೊನ್ನೆ ಆಕಾರದಲ್ಲಿ ಸುತ್ತಾಕ್ತಾನೆ, ಆದರೆ ಅವಗುಣಗಳು ಸೊನ್ನೆ ಆಗಲಿಲ್ಲ. ಸತ್ಯನಾರಾಯಣ ವೃತ ಐತಿ, ಆದರೆ ಸತ್ಯದ ಆಚರಣೆ ಇಲ್ಲ. ನಿತ್ಯ ನೇಮ ಐತಿ, ನಿರ್ಮಲತ್ವ ಇಲ್ಲ. ಇದು ವೃತವಿದ್ದಡೇನೋ ವೃತಹೀನನಾದ ಬಳಿಕ. ಅಂಥವ್ರನ್ನ ನೆರೆದಡೆ ನರಕ ನೋಡ ನಿಂಬೇಶ್ವರ. ಅವ್ರನ್ನ ನೀವು ಅವ್ರ ಜೊಡೆ ಇದ್ರೆ ನಿಮಗೂ ನರಕ ಅಥವಾ ನಿಮಗೂ ತೊಂದರೆ ಬರ್ತೈತಿ ಅಂತ ಹೇಳ್ತಾರೆ. ಯಾಕೆ ಹೇಳಿರ್ಬೋದು ಅಂತಂದ್ರೆ ಒಂದು ಸಣ್ಣ ನಿದರ್ಶನ ನೋಡೋಣ. ಒಂದು ಮರದಲ್ಲಿ ಕಾಗೆಗಳಿದ್ದು, ಅದರ ಮಧ್ಯದಲ್ಲಿ ಒಂದು ಕೋಗಿಲೆ ಇತ್ತು. ಆ ಗಿಡದ ಕೆಳಗಡೆ ಒಬ್ಬರು ಋಷಿ ಅಥವಾ ಮುನಿ ವಿಶ್ರಾಮ ತಗೋತಾ ಅಥವಾ ಮಲಗಿದ್ರು. ಅವರು ಕಾಗೆಗಳು ಕಾಕ ಅನ್ನೋದು ಅವ್ರದ್ದು ಸಹಜ ಗುಣ, ಅವ್ರು ಸುಮ್ಮ ಕುಂದ್ರಂಗಿಲ್ಲ. ಕೋಗಿಲೆ ಸುಮ್ಮ ಕೂತಿತ್ತವೆ ಮಧ್ಯದಲ್ಲಿ. ಕಾಗೆಗಳ ಒಂದು ಆವಾಜಕ್ಕೆ ಮುನಿಗಳು ತಮ್ಮ ನಿದ್ರೆ ಭಂಗ ಆಗ್ತೈತಿ ಅಥವಾ ವಿಶ್ರಾಂತಿ ಭಂಗ ಆಗ್ತೈತಿ ಅಂತ ಒಂದು ತಮ್ಮ ಬಾಣ ತೊಗೊಂಡು ಬತ್ತಳಿಕೆಯಿಂದ ಒಂದು ಬಾಣ ಬಿಡ್ತಾರೆ. ಅದಕ್ಕೆ ಸುಮ್ಮನೆ ಬಿಡ್ತಾರೆ, ಅಷ್ಟೇ ಓಡಿಸ್ಲಿಕ್ಕೆ ಬಿಡ್ತಾರೆ. ಆದರೆ ಆಕಸ್ಮಿಕವಾಗಿ ಅದು ಬಾಣ ಕೋಗಿಲಿಗೆ ತಗುಲಿ ಕೋಗಿಲೆ ಕೆಳಗೆ ಬಿಡ್ತದೆ. ಯಾಕಂದ್ರೆ ಕಾಗೆಗಳ ನೇಚರ್ ಗುರ್ತದೆ, ಒಂದಿಷ್ಟು ಕೈ ಕೆಳಗೆ ಬಗ್ಗೆ ಕಲ್ಲು ತೊಗೊಳೊಟ್ಟಿಗೆ ಓಡಿ ಹೋಗಿರ್ತಾವೆ.
ಅವು ಎಲ್ಲ ಓಡಿ ಹೋಗಿದ್ದು. ಕೋಗಿಲೆ ಇದು ಸುಮ್ಮನೆ ಕೂತಿತ್ತಿದ್ದು. ಕೋಗಿಲೆಗೆ ತಾಗಿದಾಗ ಕೋಗಿಲೆ ಕೆಳಗೆ ಬಿತ್ತು. ಆ ಋಷಿ ಹೇಳ್ತಾರ, ಅಯ್ಯೋ ನನ್ನಿಂದ ತಪ್ಪಾಯಿತು, ಕ್ಷಮಿಸು ಕೋಗಿಲೆ, ನಾನು ನಿನ್ನನ್ನು ಹೊಡೀಲಿಕ್ಕೆ ಬಾಣ ಬಿಡಲಿಲ್ಲ, ಕಾಗೆಗಳನ್ನು ಓಡಿಸಲಿಕ್ಕೆ ಬಿಟ್ಟೆ ಅಂತ ಹೇಳ್ತಾರೆ. ಆಗ ಕೋಗಿಲೆ ಹೇಳ್ತು, ಋಷಿಗಳೇ, ತಪ್ಪು ನಿಂಬುದಲ್ಲ, ತಪ್ಪು ನಂದು. ನಾನು ಕಾಗೆಗಳ ಜೊತೆ ಕೂಡಬಾರ್ದಾಗಿತ್ತು, ಅದಕ್ಕೆ ಈ ಪರಿಸ್ಥಿತಿ ನನಗೆ ಬಂತು. ಅಂದರೆ ವೃತಹೀನರ ಸಂಘ ಮಾಡಿದರೆ ಅವ್ರದ್ದು ನಮಗೆ ಅಂಟುಕೋತದೆ. ಅವ್ರು ಭ್ರಷ್ಟಾಚಾರದಲ್ಲಿ ಸಿಕ್ಕಾಕೊಂಡ್ರೆ ನಾವು ಅದ್ರ ಬಲಿ ಏನೈತಿಲ್ಲ ನಮಗೂ ಬೀಳ್ತೈತಿ ಅನ್ನೋದು ಇದು. ಅದಕ್ಕೆ ವೃತಹೀನರ ಸಂಘ ಮಾಡಬೇಡ್ರಿ ಅಂತ